ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಬಾಂಗ್ಲಾ ಮುಸ್ಲಿಂ ನುಸುಳಕೋರರನ್ನ ದೇಶದಿಂದ ಹೊರಹಾಕುವಂತೆ ಆಗ್ರಹಿಸಿ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಗದಗ ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಇನ್ನು ನಗರದ ಎಸ್ಪಿ ಕಚೇರಿ ಎದುರು ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ರಾಜು ಖಾನಪ್ಪನವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಇನ್ನು ಗದಗ ಜಿಲ್ಲೆಯಲ್ಲೂ ಬಾಂಗ್ಲಾ ಮುಸ್ಲಿಂ ರೋಹಿಂಗ್ಯಾ ಮುಸ್ಲಿಂಗಳಿದ್ದಾರೆ, ಅವರನ್ನ ಪತ್ತೆ ಹಚ್ಚಿ ಹೊರಹಾಕಬೇಕೆಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಇನ್ನು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಅತ್ಯಾಚಾರ ದೌರ್ಜನ್ಯ ನಡೀತಾ ಇದೆ, ಹಿಂದೂ ದೇವಸ್ಥಾನಗಳು ನಾಶವಾಗ್ತಾ ಇದೆ, ಕೇಂದ್ರ ಸರ್ಕಾರ ಮಿಲಿಟರಿ ಪಡೆ ಕಳುಹಿಸಿ ಹಿಂದೂಗಳ ರಕ್ಷಣೆ ಮಾಡಬೇಕೆಂದು ಆಗ್ರಹಿಸಿದರು. ತದನಂತರ ಗದಗ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಇವತ್ತು ಬಾಂಗ್ಲಾದಲ್ಲಿರುವ ಹಿಂದೂಗಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಅವ್ರಿಗೆ ಮತಾಂತರ ಮಾಡ್ತಾ ಇದ್ದಾರೆ, ಅವ್ರಿಗೆ ಹೊಡಿತಾ ಇದ್ದಾರೆ, ಅವರನ್ನು ಕೊಲ್ತಾ ಇದ್ದಾರೆ ಮತ್ತು ಆ ದೇಶ ಬಿಟ್ಟು ಓಡುವಾಗ ಗಡಿ ಭಾಗದಲ್ಲಿ ಬರುವಾಗ ಹೊಡಿತಾ ಇದ್ದಾರೆ. ಒಬ್ಬ ಬುದ್ಧಿಜೀವಿಯು ಕೂಡ ಇದ್ರ ವಿರುದ್ಧ ಧ್ವನಿ ಎತ್ತುತ್ತಾ ಇಲ್ಲ. ಅಂದರೆ ಈ ಬುದ್ಧಿಜೀವಿಗಳಿಗೆ ಏನು ಬೇಕಾಗೈತಿ, ಹಿಂದೂಗಳ ಸಂತತಿ ನಾಶ ಆಗಬೇಕು, ಹಿಂದೂಗಳು ಹೋಗಬೇಕು, ಇವರು ಕೂಡ ಕ್ರಿಶ್ಚಿಯನ್ನು ಅಥವಾ ಮುಸ್ಲಿಂ ಮತಾಂತರಧಾರಿಗಳಂತ ನಮ್ಗೆ ಇವತ್ತು ಅನಿಸ್ತಾ ಇದೆ. ನಾನು ಬುದ್ಧಿಜೀವಿಗಳಿಗೆ ಮಾಧ್ಯಮದ ಮುಖಾಂತರ ಎಚ್ಚರಿಸ್ತೀನಿ, ನಿಮ್ಮ ಈ ನಾಟಕ ಭಾಳ ದಿನ ನಡೆಯಂಗಿಲ್ಲ. ಹಿಂದೂಗಳು ಎಚ್ಚೆತ್ತುಕೊಂಡ್ರೆ ಅಂದರೆ ನಿಮ್ಮನ್ನು ಏನಿವತ್ತು ಬಾಂಗ್ಲಾ ಹಿಂದೂಗಳ ಪರಿಸ್ಥಿತಿ ಐತೆ, ನಿಮ್ಮದು ಕೂಡ ಅದೇ ಪರಿಸ್ಥಿತಿ ಗ್ಯಾರಂಟಿ ಬರುತ್ತೆ. ಮತ್ತು ನಾನು ಕೇಂದ್ರದ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಆಗ್ರಹ ಮಾಡ್ತೀನಿ, ನರೇಂದ್ರ ಮೋದಿ ಅವರೇ, ನಾವು ನಿಮಗೆ ಹಿಂದೂಗಳು ಚುನಾವಣೆ ಒಳಗೆ ವೋಟ್ ಹಾಕಿ 3 ಸಾರಿ ಪ್ರಧಾನಮಂತ್ರಿ ಮಾಡಿದ್ದೀವಿ, ಆ ಋಣವನ್ನು ತೀರಿಸುವಂಥ ಸಮಯ ಬಂದಿದೆ. ಇವತ್ತು ಬಾಂಗ್ಲಾದಲ್ಲಿ ಇರುವ ನಮ್ಮ ಹಿಂದೂಗಳನ್ನು ರಕ್ಷಣೆ ಮಾಡಬೇಕು. ಅಲ್ಲಿರುವಂಥ ಯಾರ್ಯಾರು ಭಯೋತ್ಪಾದಕರ ಬೇರೆ ದೇಶದೊಳಗೆ ಹೇಗೆ ಬೇರೆ ಬೇರೆ ದೇಶದೊಳಗೆ ಹೊಕ್ಕ ಹೆಂಗೆ ಹೊಡಿತಾರೆ ಹಂಗೆ ನಮ್ಮ ದೇಶದ ಮಿಲಿಟರಿಯು ಕೂಡ ಅವರನ್ನು ಹೊಕ್ಕ ಹೊಡೆದು ಹಿಂದೂಗಳ ರಕ್ಷಣೆ ಮಾಡಬೇಕು. ಇವತ್ತು ಹಿಂದೂಗಳಿಗೆ ಅನ್ಯಾಯ ಆದಾಗ ನಿಮ್ಮ ಸರ್ಕಾರದ ಯಾವ ಒಬ್ಬ ಮಂತ್ರಿನೂ ಮಾತಾಡ್ತಾ ಇಲ್ಲ, ತಾವು ಕೂಡ ಮಾತಾಡ್ತಿಲ್ಲ. ತಾವೇನಾದರೂ ಇದು ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ಬೀದಿಗೆ ಇಳಿದು ನಿಮ್ಮ ಸರ್ಕಾರದ ವಿರುದ್ಧ ಮತ್ತು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತಂತ ನಾನು ಎಚ್ಚರಿಸ್ತಾ ಇದ್ದೀನಿ. ಇವತ್ತು ನಾವು ರೋಹಿಂಗ್ಯಾಗಳು ಮತ್ತು ಬಾಂಗ್ಲಾ ಮುಸ್ಲಿಂಗಳು ನಮ್ಮ ಜಿಲ್ಲೆ ಒಳಗದಾರ, ಅವರನ್ನು ತಾವೇನಾದರೂ ಹೊರಗೆ ಹಾಕದೇ ಇದ್ದರೆ ಶ್ರೀರಾಮ್ ಸೇನೆಯ ಸಂಘಟನೆಯವರು ಅವರನ್ನು ಒದ್ದು ಹೊರಗೆ ಹಾಕಬೇಕಾಗತ್ತಂತ ನಾವು ಇವತ್ತು ಅವ್ರಿಗೆ ಮನವಿಯನ್ನು ನೀಡಿದ್ದೀವಿ. ರಾಜ್ಯ ಸರ್ಕಾರ ಮಾನ್ಯ ಗೃಹ ಮಂತ್ರಿಗಳೇ ತಮ್ಮ ಸಮುದಾಯದಲ್ಲೇ ಜನಿಸಂಥ ಅಂಬೇಡ್ಕರ್ ಅವರು ರಚಿಸಿದಂಥ ಕಾನೂನಿನಲ್ಲೇ ಇದೆ, ಸಂವಿಧಾನದಲ್ಲೇ ಇದೆ, ಅವರನ್ನು ಒದ್ದು ಹೊರಗೆ ಹಾಕಬೇಕು ಅಂತ ಹೇಳಿ. ಅದಕ್ಕೆ ತಾವು ತಮ್ಮದೇ ಸಮುದಾಯ ನಾಯಕರೊಬ್ಬರು ಬರೆದಂಥ ಕಾನೂನಲ್ಲಿ ಇರೋದು ಕಾರಣ ತಾವು ಈ ಕೂಡಲೇ ಅವ್ರನ್ನ ಹೊರಗೆ ಹಾಕಬೇಕು. ಹೊರಗೆ ಹಾಕದೇ ಇದ್ದರೆ ಶ್ರೀರಾಮ್ ಸೇನೆ ಸಂಘಟನೆ ಈ ರೋಹಿಂಗ್ಯಾಗಳಿಗೆ ಬಾಂಗ್ಲಾಗಳಿಗೆ ನೇರವಾಗಿ ಬಿಸಿ ಮುಟ್ಟಿಸುತ್ತಂತ ನಾನು ಎಚ್ಚರಿಕೊಳ್ತೀನಿ.